ನಮಸ್ಕಾರ ಸ್ನೇಹಿತರೆ. ಕಾಳಿಯ ದವನ. ಶ್ರೀಕೃಷ್ಣ ಅವರು ಕಾಳಿಯ ದವನವನ್ನು ಹೇಗೆ ಮಾಡುತ್ತಾರೆ ಎಂದು ಈ ಕಥೆಯಲ್ಲಿ ಕೇಳೋಣ. ಕಾಳಿಯ ಸುಳಿಯಲ್ಲಿ ಸಿಕ್ಕಿಕೊಂಡ ಸಾಮಾನ್ಯ ಮಗುವಿನಂತೆ ಕೃಷ್ಣನು 2 ಗಂಟೆ ಕಾಲ ಇದ್ದನು. ಕೃಷ್ಣನು ಕೂಡಲೇ ತನ್ನನ್ನು ಬಿಡಿಸಿಕೊಳ್ಳಲು ಪ್ರಯತ್ನಿಸುತ್ತಾ ಕೃಷ್ಣನು ತನ್ನ ದೇಹವನ್ನು ಹಿಗ್ಗಿಸಿಕೊಂಡು ಕಾಳಿಯನ್ನು ತನ್ನ ಹಿಡಿತದಲ್ಲಿ ಉಳಿಸಿಕೊಳ್ಳಲು ಪ್ರಯತ್ನಿಸಿದಾಗ ಕಾಳಿನಿಗೆ ತುಂಬ ಸೆಳೆತವಾಯಿತು. ಈ ಸೆಳೆತದಿಂದ ಅವನು ಹಿಡಿತವು ಸಡಿಲವಾಯಿತು. ದೇವಪುರುಷನಾದ ಶ್ರೀಕೃಷ್ಣನು ತನ್ನ ಹಿಡಿತದಿಂದ ಸಡಿಲಗೊಳಿಸಿ ಅವನಿಗೆ ಮತ್ತು ವಿಷವಾಯುವನ್ನು ಹೊರಹೊಮ್ಮಿಸಿದ. ಅವನು ಕಣ್ಣುಗಳು ಬೆಂಕಿಯಂತೆ ಪ್ರಜ್ವಲಿಸಿದವು ಮತ್ತು ಕಾಳಿಯು ತನ್ನ ಬಾಯಿಂದ ಉರಿಹೋಗಿ ಹೊರಬಿಟ್ಟಿದನು. ಬೃಹತ್ ಸರ್ಪವು ಕೃಷ್ಣನನ್ನು ನೋಡುತ್ತಾ ಸ್ವಲ್ಪ ಹೊತ್ತು ಸುಮ್ಮನಿದ್ದನು. ತನ್ನ ನಾಲಿಗೆಯನ್ನು ಸವರಿಕೊಳ್ಳುತ್ತಾ ಕಾಳಿಯನ್ನು ಎರಡೆರಡು ಎಡೆಗಳಿಂದ ಕೃಷ್ಣನನ್ನು ನೋಡಿದನು. ಅವನ ನೋಟದಲ್ಲಿ ವಿಷ ತುಂಬಿತ್ತು. ಗರುಡ ಸರ್ಪದ ಮೇಲೆ ಎರಗುವಂತೆ ಕೂಡಲೇ ಕೃಷ್ಣನು ಕಾಳಿಯ ಮೇಲೆ ಎರಗಿದನು. ಹೀಗೆ ದಾಳಿಗೆ ಸಿಕ್ಕ ಕಾಳಿಯನ್ನು ಕೃಷ್ಣನು ಕಚ್ಚಲು ಬಂದು ಅವಕಾಶಕ್ಕಾಗಿ ಹವಣಿಸುತ್ತಿದ್ದ. ಆದರೆ ಕೃಷ್ಣನು ಅವನ ಸುತ್ತಿದ. ಕೃಷ್ಣ ಮತ್ತು ಕಾಳಿಯರು ವೃತ್ತದಲ್ಲಿ ಸುತ್ತುತ್ತಿರುವ ಕ್ರಮೇಣ ಸರ್ಪಕ್ಕೆ ಆಯಾಸವಾಯಿತು. ಕಾಳಿನ ಶಕ್ತಿಯು ಕ್ರಮೇಣ ಬಹುಮಟ್ಟಿಗೆ ಕುಗ್ಗಿದಂತೆ ಕಂಡಿತು. ಕೂಡಲೇ ಕೃಷ್ಣನು ಅವನ ಹೆಡೆಗಳನ್ನು ಕೆಳಕ್ಕೆ ಒತ್ತಿ ತಾನು ಅವುಗಳ ಮೇಲಕ್ಕೆ ಹಾರಿದನು. ಸರ್ಪದ ಹೆಡೆಗಳಿಲ್ಲ, ಆಭರಣಗಳಿಲ್ಲದ ಕಾಂತಿಯಿಂದ ಪ್ರಜ್ವಲಿತ ಚರ್ಮಗಳಿಗೆ ಕೆಂಪು ರಂಗು ಬಂದಿತು. ನೃತ್ಯ ಮಾಡಲು ಪ್ರಾರಂಭಿಸಿದನು. ಇದನ್ನು ಕಂಡ ದೇವಲೋಕದ ನಿವಾಸಿಗಳು ಪುಷ್ಪವೃಷ್ಟಿ ಮಾಡಿದರು, ನಗಾರಿಗಳನ್ನು ಬಾರಿಸಿದರು, ಬಗೆ ಬಗೆಯ ಕೊಳಲುಗಳನ್ನು ನುಡಿಸಿದರು ಮತ್ತು ವಿಧವಾದ ಪ್ರಾರ್ಥನೆಗಳನ್ನು ಹಾಡಲು ಹಾಡಿದರು. ಹೀಗೆ ಗಂಧರ್ವರು, ಸಿದ್ಧ ದೇವತೆಗಳು, ಸ್ವರ್ಗದ ಎಲ್ಲ ನಿವಾಸಿಗಳು ತುಂಬ ಆನಂದಪಟ್ಟರು. ಹೀಗೆ ಶ್ರೀಕೃಷ್ಣವರು ಕಾಳಿಯ ದವನ ಮಾಡಿದರು. ಆದರೆ ಕಾಳಿಯ ಹೆಂಡತಿ ಶ್ರೀಕೃಷ್ಣವರಿಗೆ ಏನೆಂದು ಹೇಳಿದಳು, ಇದರ ಮುಂದಿನ ಭಾಗವನ್ನು ಮುಂದಿನ ವಿಡಿಯೋದಲ್ಲಿ ನೋಡಿರಿ. ಹರೇ ಕೃಷ್ಣ, ಹರೇ ರಾಮ.